ನಾವು ಕಳೆದ ವಾರದಲ್ಲಿ ಹೇಳಿದ್ದೇನೆ, ಪೌಲನು ಕೋರಿಂಥ ಪತ್ರಿಕೆಯಲ್ಲಿ ಹೇಳಿದ ವಿಷಯ ಏನಂದ್ರೆ, ಅದು ಇನ್ನೊಂದ್ಸರಿ ಓದೋಣ. 1 ಕೋರಿಂಥ 4 15 ಮತ್ತು 16ನೇ ವಾಕ್ಯವನ್ನು ಓದ್ತೇನೆ. ಯಾಕಂದರೆ ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 10,000 ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ಆದ್ದರಿಂದ ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲನು ಕೋರಿಂಥದ ಸಭೆಗೆ ಒಂದು ಕೊಟ್ಟ ಕರೆ ಇದಾಗಿತ್ತು. ನನ್ನನ್ನು ಹಿಂಬಾಲಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅವನು ಒಂದು ಹಿಂಬಾಲಿಸಬೇಕು ಎಂಬುದಾಗಿ ಹೇಳುವುದಾದ್ರೆ ಮುಂದೆ ಹೋಗುವನ ಮಾರ್ಗವೂ ಕೂಡ ಅಷ್ಟೇ ಸರಿಯಾಗಿರ್ಬೇಕಲ್ವಾ? ಹಾಗಿರುವಾಗ ನಾವು ಪ್ರಾರ್ಥನೆ ಮಾಡಿ ಮುಂದುವರಿಸೋಣ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವ ಹಾಗೆ ನಮಗೆ ಸಹಾಯ ಮಾಡಿ, ಪರಿಶುದ್ಧಾತ್ಮನು ನಮಗೆ ಕಲಿಸಿಕೊಡುವ ಹಾಗೆ ನಾವು ಬೇಡಿಕೊಳ್ತೇವೆ. ಈಗಲೂ ತಂದೆಯೇ, ಇವತ್ತು ನಾವು ಏನು ಕಲಿಬೇಕಾಗಿದೆಯೋ, ಏನು ಬದಲಾವಣೆ ಹೊಂದಬೇಕಾಗಿದೆಯೋ, ಏನು ಆತ್ಮಿಕತೆ ಅಭಿವೃದ್ಧಿ ಹೊಂದಬೇಕಾಗಿದೆಯೋ ನಮಗೆ ಸಹಾಯ ಮಾಡಿ ಕರುಣಿಸಿ ಎಂದು ಬೇಡುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಅಪೊಸ್ತಲನಾದ ಪೌಲನು ಅವನೊಂದು ತಂದೆಯ ಹಾಗೆ ಒಂದು ಮಕ್ಕಳನ್ನು ಎಲ್ಲದರಲ್ಲಿ ಬೆಳೆಸುವ ರೀತಿಯಲ್ಲಿ ಸಭೆಯು ಬೆಳೆಯುವ ಹಾಗೆ ಅವನು ಮಾತಾಡ್ತಾ ಇದ್ದಾನೆ. ನನ್ನನ್ನು ನೀವು ಹಿಂಬಾಲಿಸಿರಿ ಎಂಬುದಾಗಿ. ಆದ್ದರಿಂದ ಅವನ ಒಂದು ಹಿಂಬಾಲಿಸುವಿಕೆಯಲ್ಲಿ ಯಾವ ರೀತಿಯಲ್ಲಿತ್ತು ಅಂತ ನಾವು 2 ಕೋರಿಂಥ 6:3-6 ಓದಿದ್ದೇವೆ. ಅವನು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಇಕ್ಕಟ್ಟುಗಳಲ್ಲಿ, ನಾನಾ ತೊಂದರೆಗಳಲ್ಲಿಯೂ ಅವನೊಂದು ನಂಬಿಗಸ್ತನಾಗಿ ನಡೆದ ವಿಷಯವನ್ನು ನಾವು ನೋಡ್ತೇವೆ. ಇವತ್ತು ಅಪೊಸ್ತಲ ಕಾರ್ಯ 14ನೇ ಅಧ್ಯಾಯ 19-22ನೇ ವಾಕ್ಯದವರೆಗೆ ಒಂದು ಓದಿಕೊಳ್ಳೋಣ. ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಕೆಲವು ಯಹೂದ್ಯರು ಅಲ್ಲಿಗೆ ಬಂದು ಜನರನ್ನು ಪ್ರೇರೇಪಿಸಿ ಪೌಲನ ಮೇಲೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಪಟ್ಟಣದ ಹೊರಗೆ ಎಳೆದು ಬಿಟ್ಟರು. ಆದಾಗ್ಯೂ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಪಟ್ಟಣದೊಳಗೆ ಬಂದನು. ಮರುದಿನ ಬಾರ್ನಬನ ಜೊತೆಯಲ್ಲಿ ದೆರ್ಬೆಗೆ ಹೊರಟನು. ಆ ಪಟ್ಟಣದವರಿಗೆ ಸುವಾರ್ತೆಯನ್ನು ಸಾರಿ ಅನೇಕರಿಗೆ ಬೋಧಿಸಿದ ಮೇಲೆ ಪುನಃ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಹೇಳಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಅವರನ್ನು ಎಚ್ಚರಿಸಿದರು. ಪೌಲನ ಈ ಸೇವಾ ಜೀವಿತದಲ್ಲಿ ಅವನ ಈ ಸೇವಾ ಒಂದು ಸಂದರ್ಭದಲ್ಲಿ ನಡೆದಂತ ಇದೊಂದು ಘಟನೆ. ಅವನು 13ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯಿಂದ ದೇವರ ಒಂದು ಚಿತ್ತವನ್ನು ಕಂಡುಕೊಂಡು ಪವಿತ್ರಾತ್ಮನ ಒಂದು ಪ್ರತ್ಯೇಕಿಸುವಿಕೆಯಲ್ಲಿ ಸೇವೆಗಾಗಿ ಅವನು ಹೊರಡ್ತಾನೆ. ಹೊರಡುವಾಗ ಅಂತಿಯೋಕ್ಯದಿಂದ ಹೊರಟು ನಂತರ ಹಲವು ಊರುಗಳನ್ನು ದಾಟಿ ಈಗ ಲೂಸ್ರಕ್ಕೆ ಬರ್ತಾನೆ. ಈ ಲೂಸ್ರಕ್ಕೆ ಬರುವಾಗ ಅಲ್ಲಿ ಒಬ್ಬ ಹುಟ್ಟುಗುಂಟನು ಕೂತ್ಕೊಂಡಿರ್ತಾನೆ. ಹುಟ್ಟುಗುಂಟನು ಅವನು ಕುಳಿತಿರುವಾಗ ಅವನಿಗೆ ದೇವರ ವಾಕ್ಯವನ್ನು ಅವನು ಹೇಳ್ತಾನೆ. ಇದೆಲ್ಲ ಅವನು ಕೇಳುತ್ತಿರುವ ರೀತಿ ನೋಡಿದ್ರೆ ಅವನಲ್ಲಿ ನಂಬಿಕೆ ಉಂಟು ಎಂಬುದಾಗಿ ಪೌಲನು ಗ್ರಹಿಸ್ತಾನೆ. ಅವನಲ್ಲಿ ಈಗ ನಂಬಿಕೆ ಉಂಟು ಅಂತ ಅವನು ನೋಡ್ತಾನೆ. ಯಾವಾಗಲೂ ಒಬ್ಬ ವ್ಯಕ್ತಿಯಲ್ಲಿ ಒಂದು ನಂಬಿಕೆಯನ್ನು ಕಾಣುವಾಗ ಅವನೊಂದು ಆಶೀರ್ವಾದ ಅಭಿವೃದ್ಧಿ ಹೊಂದುತ್ತಾನೆಂಬುದಾಗಿ ಈ ಒಂದು ಉದಾಹರಣೆಯನ್ನು ನೋಡ್ತೇವೆ. ಅವನಲ್ಲಿ ನಂಬಿಕೆ ಇದೆ ಎಂಬುದಾಗಿ ನೋಡಿದ ಕೂಡಲೇ ಅಲ್ಲಿ ಪೌಲನು ಏನು ಹೇಳಿದನಂದ್ರೆ ನಾವು ನೋಡ್ತೇವೆ. ಅಲ್ಲಿ ವಾಕ್ಯವನ್ನು ನೋಡಿ ನಾನು ಓದ್ತೇನೆ. ಪೌಲನು ಆಡುವ ಮಾತುಗಳನ್ನು ಆತನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನವನನ್ನು ದೃಷ್ಟಿಸಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯೂ ಅವನಲ್ಲಿ ಉಂಟೆಂದು ತಿಳಿದು
ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಧ್ವನಿಯಿಂದ ಹೇಳಿದನು. ಆಗ ಆ ಮನುಷ್ಯನು ಹಾರಿ ನಡೆದಾಡಿದನು ಎಂಬುದಾಗಿ. ಅಲ್ಲಿ ಆ ನಂಬಿಕೆಯ ನಿಮಿತ್ತ ಒಂದು ದೊಡ್ಡ ಅದ್ಭುತವನ್ನೇ ಅವನು ಹೊಂದಿದ. ಈಗ ಆ ಲೂಸ್ರಕ್ಕೆ ಅವರು ಈ ಮೊದಲು ಹೋದವರಲ್ಲ, ಆ ಊರಿಗೆ ಇವರು ಹೊಸಬರು. ಆ ಊರಿನ ನಂಬಿಕೆ ಏನಾಗಿತ್ತಂದ್ರೆ, ಅಲ್ಲಿ ಅವರು ಅಲ್ಲಿಯ ಒಂದು ದೇವರುಗಳು ಹೀಗಿದ್ದವು. ಅಲ್ಲಿ ಯಾವ ದೇವರಂದ್ರೆ, ಒಂದು ಅಲ್ಲಿ ಜೇಯಸ್ ಎಂದು ಮತ್ತು ಇನ್ನೊಂದು ಹರ್ಮೆಸ್ ಎಂಬುದಾಗಿ ಅಲ್ಲಿ ಇದ್ದವು. ಈಗ ಈ ಊರಿಗೆಲ್ಲ ಇದೊಂದು ಅದ್ಭುತ ದೊಡ್ಡ ಸುದ್ದಿ ಆಯಿತು. ಇದಕ್ಕೆ ಧಾರ್ಮಿಕ ಮುಖಂಡರುಗಳೆಲ್ಲ ಅಲ್ಲಿ ಸೇರಿದ್ರು. ಸೇರಿದ ಕೂಡಲೇ ಅವರು ಏನಂತ ಕಲ್ಪನೆ ಮಾಡಿಕೊಂಡ್ರು, ಮನುಷ್ಯ ರೂಪದಲ್ಲಿ ನಮ್ಮ ದೇವರೀಗ ಬಂದಿದ್ದಾರೆ ಎಂಬುದಾಗಿ ಅಲ್ಲಿ ದೊಡ್ಡ ಒಂದು ಸುದ್ದಿ ಎಬ್ಬಿಸಿಬಿಟ್ರು. ಮನುಷ್ಯ ರೂಪದಲ್ಲಿ ದೇವರು ಬಂದಿದ್ದಾರೆ ಅಂತ. ಯಾಕಂದ್ರೆ ಇವರು ಆ ಊರಿಗೆ ಹೊಸಬರು. ಊರಿನವರಿಗೆ ನೋಡುವಾಗ ಹೌದಲ್ಲ, ಇಂಥ ಇವರನ್ನೆಲ್ಲ ನಾವು ಮೊದಲು ನೋಡಿಲ್ಲ, ಆದ್ರಿಂದ ಅವರೇ ಬಂದಿರಬೇಕು ಅಂತ. ಇವರು ಅದ್ಭುತ ಮಾಡಿದ ಇವರೇ ಹೇಳ್ತಾ ಇದ್ದಾರೆ, ನಮ್ಮ ಮಾತನ್ನು ಕೇಳಿ ನಾವು ನಿಮಗೆ ಹೇಳ್ತೇವೆ, ನೀವು ನಂಬಿಕೆ ಇಡುವ ಹಾಗೆ ನಾವು ಅಲ್ಲ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅವರೊಂದು ಎತ್ತುಗಳನ್ನು ತರ್ತಾರೆ, ಹೂವಿನ ಹಾರ ತರ್ತಾರೆ, ಈಗ ಇವರಿಗೆ ಬಲಿ ಕೊಡಬೇಕು ಅಂತ. ಇವ್ರು ಬಟ್ಟೆಗಳನ್ನೆಲ್ಲ ಹರ್ಕೊಂಡು ಬೊಬ್ಬೆ ಹೊಡಿತಾ ಇದ್ರು ಅವ್ರು ಕೇಳುವುದಿಲ್ಲ. ಅವರು ಇವರನ್ನು ಅದೇ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ. ಕೊನೆಗೆ ಅದು ತಡಿಲಿಕ್ಕಾಗ್ಲಿಲ್ಲ ಅಂತನೂ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಆಮೇಲೆ ಏನಾಯ್ತು, ಅಂತ್ಯೋಕ್ಯದಿಂದ ಇವರಿಗೆ ವಿರೋಧವಾಗಿರುವ ಕೆಲ ಯೆಹೂದ್ಯರು ಬಂದರು. ಅವರು ಆ ಊರಿನ ಜನರ ಹತ್ರ ಎಲ್ಲ ಮಾತಾಡಿದ್ರು, ನೋಡಿ ಇವರು ನಮ್ಮ ಊರಿಗೂ ಬಂದು ನಮಗೆ ಮೋಸ ಮಾಡಿದ್ದಾರೆ, ನಮ್ಮ ಊರಿನ ಜನರನ್ನು ಕೂಡ ಹಾಳು ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಲ್ಲಿ ಇವರ ಕಿವಿಗೆ ಊದಿದ್ರು. ಇಲ್ಲಿವರೆಗೂ ಇವ್ರು ಏನಾಗಿದ್ರು, ಅವರ ದೃಷ್ಟಿಯಲ್ಲಿ ದೇವರಾಗಿದ್ರು. ಆ ವಿಷಯ ಕೇಳಿದ ಕೂಡಲೇ ಏನಾಯ್ತು, ಮನಸ್ಸು ಚೇಂಜ್ ಆಯ್ತು. ಕೂಡಲೇ ಚೇಂಜ್ ಆದ ಕೂಡಲೇ ಈಗ ಏನ್ ಮಾಡಿದ್ರು, ಅವರನ್ನು ಕಲ್ಲೆಸೆಯುವುದಕ್ಕೆ ಕೊಲ್ಲಕ್ಕೆ ಎಲ್ಲ ಪ್ರಾರಂಭ ಮಾಡಿದ್ರು. ಹಾಗಿರುವಾಗ ಆ ಕೇಳುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಇವರು ಈ ರೀತಿಯಲ್ಲಿ ಪ್ರವರ್ತಿಸಿದರು. ಕೇಳುವ ವಿಷಯಗಳು ಯಾವಾಗ ತಪ್ಪಾಗಿ ತೆಗೆದುಕೊಳ್ತೇವೋ ನಮ್ಮ ವರ್ತನೆಗಳು, ಸ್ವಭಾವಗಳು ಬದಲಾಗುವಂತ ವಿಷಯ ಇರುತ್ತೆ. ಕೇಳುವ ವಿಷಯಗಳು ಸರಿಯಾಗಿ ಇದ್ದವು ಹೌದಾಗಿದ್ರೆ ಅದು ಉತ್ತಮವಾಗಿ ನಡೆಸಲ್ಪಡ್ತದೆ. ಆದ್ರಿಂದ ಅವರು ಏನ್ ಮಾಡಿದ್ರು, ಕಲ್ಲೆಸೆದ್ರು. ಈಗ ಅವನು ಸತ್ತನೆಂದು ಭಾವಿಸಿ ಅವನನ್ನು ಪಟ್ಟಣದ ಹೊರಗೆ ಎಳೆದು ಬಿಟ್ರು ಅಂತ. ಹಾಗಿರುವಾಗ ಯಾವ ರೀತಿ ಹೊಡೆದಿರ್ಬೇಕು, ಇಂಥ ಒಂದು ದೊಡ್ಡ ಬಾಧೆಯು ಪೌಲನಿಗೆ ಬಂತು. ಆದ್ರೂ ಅಲ್ಲಿ ಏನಾಯ್ತು, ಶಿಷ್ಯರು ಸುತ್ತಲೂ ನಿಂತುಕೊಂಡಾಗ ಪೌಲನ ಎದ್ದು ಬಿಟ್ಟ. ಅಲ್ಲಿ ದೇವರೊಂದು ದೊಡ್ಡ ಅದ್ಭುತವನ್ನೇ ಮಾಡಿದನು. ನಂತರ ಅವನು ಪುನಃ ಅಲ್ಲಿಂದ ದೆರ್ಬೆಗೆ ಹೋಗಿ ಅಲ್ಲಿಯ ಜನರಿಗೆ ಪುನಃ ಸುವಾರ್ತೆ ಸಾರಿದ. ಇಷ್ಟೆಲ್ಲ ಪೆಟ್ಟು ತಿಂದಿದ್ದಾನೆ, ಬಹಳ ನೋವುಗಳ ಸಂಗತಿ. ಆದ್ರೂ ಪುನಃ ಬೇರೆ ಊರಿಗೆ ಹೋಗಿ ಸುವಾರ್ತೆ ಸಾರಿದ. ಆ ನಂತರ ನಾವು ನೋಡ್ತೇವೆ, ಪುನಃ ಅವನು 22ನೇ ವಾಕ್ಯದಲ್ಲಿ ಬರುವಾಗ ಅವನು ಪುನಃ ಅದೇ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ನಂಬಿದಂಥವರಿಗೆ ಈಗ ಹೇಳ್ತಾ ಇದ್ದಾನೆ, ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಹೇಳಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಅವರನ್ನು ಎಚ್ಚರಿಸಿದನು. ಅವನು ನಂಬಿಕೆಯಲ್ಲಿ ಇದ್ದದ್ದನ್ನು ತೋರಿಸಿದ. ಇಂಥ ಹಿಂಸೆ ಬಂದಾಗ್ಲೂ ನಾನು ಯೇಸು ಕ್ರಿಸ್ತನನ್ನು ಬಿಡ್ಲಿಲ್ಲ, ನಾನು ನಂಬಿಕೆಯಲ್ಲೇ ಇದ್ದೇನೆ, ಪುನಃ ಆತನ ಸೇವೆ ಮಾಡ್ತಾ ಇದ್ದೇನೆಂಬುದಾಗಿ ತೋರಿಸಿದ. ಈಗ ಆ ಊರಿನಿಗೆ ಪುನಃ ಬಂದು ನನ್ನ ಈ ಹಿಂಸೆಯಿಂದ ಇವರು ಎಲ್ಲಿ ವಾಪಸ್ ಹೋಗ್ತಾರಂತೇಳಿ ಪುನಃ ಊರಿಗೆ ಬಂದು ಅವರನ್ನು ಪುನಃ ನಂಬಿಕೆಯಲ್ಲಿ ದೃಢಪಡಿಸ್ತಾ ಇದ್ದಾನೆ. ಇಂಥ ಹಿಂಸೆಗಳಾದ ಕೂಡಲೇ ಹಿಂದೆ ಹೋಗುವುದಲ್ಲ, ನಂಬಿಕೆಯಲ್ಲಿ ಸ್ಥಿರವಾಗಿ ಇರಬೇಕು. ನಾವು ಬಹು ಕಷ್ಟ ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ. ಅಂದ್ರೆ ಲೋಕದಲ್ಲಿ ನಮಗೆ ಕಷ್ಟ ಸಂಕಟಗಳು ಉಂಟು, ಆದ್ರೆ ನಾವು ನಂಬಿಕೆಯಲ್ಲಿ
ಸ್ಥಿರವಾಗಿ ಇರಬೇಕು. ಪೌಲನೇ ಒಂದು ಮೊದಲನೇದಾಗಿ ನಮಗೆ ಮಾದರಿಯಾಗಿದ್ದಾನೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಾವು ಕುಗ್ಗಬಾರ್ದು, ದೇವರ ಬಲದಿಂದ ಅಲ್ಲಿ ಮುಂದೆ ಹೋಗುವಂಥದ್ದು. ಆದ್ದರಿಂದ ಅವನ ನಂಬಿಕೆಯ ವಿಷಯ ನೋಡುವಾಗ, ಪೌಲನ ನಂಬಿಕೆ ವಿಷಯ ನೋಡುವಾಗ, ಯಾವುದೇ ಸಂದರ್ಭ ಆಗಲಿ, ಯಾವುದೇ ಸಮಸ್ಯೆಗಳಿರಲಿ ಅಥವಾ ಏನೇ ಆಗಿರಲಿ, ಅವನ ನಂಬಿಕೆ ಯೇಸು ಕ್ರಿಸ್ತನಲ್ಲಿ ಇದ್ದದ್ದೇ ಕಾಣೋದು. ನಮಗೆ ದೇವರ ವಾಕ್ಯ ಧ್ಯಾನ ಮಾಡುವಾಗ ನಮಗೆ ಕಾಣುವುದೇ ಅದನ್ನೇ. ಅವನಿಗೆ ಹೊಡೆತಗಳು ಬಿದ್ದಿವೆ, ಕೊರತೆಗಳಾಗಿವೆ, ನಾನಾ ಸಂಕಟಗಳಾಗಿದೆ, ನಿಂದೆಗಳು ಬಂದಿದೆ, ಬಾಧೆಗಳು ಬಂದಿದೆ, ಸುವಾರ್ತೆಯಿಂದ ಅನೇಕ ಜನ ಗೆದ್ದ ಆ ಸಂತೋಷವೂ ಬಂದಿದೆ. ಹೀಗೆ ಕೆಲವು ಕಡೆ ಬಹಳ ಖುಷಿ ಕೂಡ ಪಟ್ಟಿದ್ದಾನೆ. ಎಲ್ಲದರಲ್ಲಿಯೂ ಕೂಡ ಅವನು ತೋರಿಸಿದ್ದೇನೆಂದ್ರೆ ನಂಬಿಕೆ. ಆ ನಂಬಿಕೆಯನ್ನು ಅವನು ತೋರಿಸ್ತಾನೆ. ನಂತರ ನಾವು ಈಗಾಗಲೇ ಪವಿತ್ರಾತ್ಮನ ವಿಷಯ ಕೇಳಿದ್ದೇವೆ. ಅವನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತ ಒಬ್ಬ ವ್ಯಕ್ತಿ. ಅವನ ಸೇವೆಯಲ್ಲಿ ಮತ್ತು ಈ ಎಲ್ಲ ಸಂಕಟಗಳನ್ನು ಜಯಿಸುವುದಕ್ಕೆ ಅವನಿಗೆ ಪವಿತ್ರಾತ್ಮನ ತುಂಬಲ್ಪಟ್ಟಂತ ಒಂದು ವಿಷಯವೇ ಇದು ಬಹಳ ಮುಖ್ಯವಾದದ್ದು. ಆದ್ದರಿಂದ ನಾವು ವಾಕ್ಯ ಭಾಗದಲ್ಲಿ ನೋಡುವಾಗ ಕೋರಿಂತಕ್ಕೆ ಅವನು ಬರೆಯುವಾಗ ಹೇಳ್ತಾನೆ, ಅಲ್ಲಿ ಪವಿತ್ರಾತ್ಮನ ಫಲಗಳು ಯಾವುದು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಯ, ಸದ್ಗುಣ, ಇಂಥವುಗಳು. ಹಾಗಿರುವಾಗ ಅಲ್ಲಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಕೋಪಗೊಳ್ಳುವುದಿಲ್ಲ, ಇಂಥ ಒಂದು ಸ್ವಭಾವಗಳಿಂದ ಅವನು ತುಂಬಿದ್ದಾನೆ. ಅದು ಪವಿತ್ರಾತ್ಮನ ಫಲಗಳು. ಪವಿತ್ರಾತ್ಮನ ಫಲಗಳು ಅಲ್ಲಿ ಹಾಗೆ ಇರುವುದಾದ್ರೆ, ಅದಕ್ಕೆ ವಿರುದ್ಧವಾಗಿ ಒಂದು ವೇಳೆ ಗರ್ವ ಅಥವಾ ಕಣ್ಣಿನ ಆಸೆ, ಶರೀರದ ಆಶೆಗಳು ಅದು ಫಲ ಕಂಡು ಬರುವುದಾದ್ರೆ ಅವರ ಜೀವಿತದಲ್ಲಿ ಆ ಜಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ, ಸೋಲಲ್ಲಿ. ಯಾಕಂದ್ರೆ ಅದು ಸಮಸ್ಯೆ. ಯಾಕಂದ್ರೆ ನಾವು ಆಗಲೇ ಕೇಳಿದ್ದೇವೆ, ನಮ್ಮ ಸ್ವಭಾವದಲ್ಲಿ ಗರ್ವವು ನಮ್ಮನ್ನು ಆಳ್ತಾ ಇದ್ರೆ ಅದು ಪವಿತ್ರಾತ್ಮನು ಆಳುವುದಲ್ಲ. ನಮ್ಮ ಶರೀರದಲ್ಲಿ ಕಣ್ಣಿನ ಆಸೆ ನಮ್ಮನ್ನು ಆಳ್ತಾ ಇದ್ರೆ ಅದು ಪವಿತ್ರಾತ್ಮನು ಆಳುವುದಲ್ಲ. ನಮ್ಮ ಶರೀರದ ಆಶೆಗಳಿಗೆ ಅದು ನಡೆಸುವುದಾದರೆ ಅದು ಪವಿತ್ರಾತ್ಮನು ಆಳುವುದಲ್ಲ. ಆದ್ದರಿಂದ ಪವಿತ್ರಾತ್ಮನು ಆಳುವುದಾದರೆ, ಪವಿತ್ರಾತ್ಮನನ್ನು ನಾವು ಹಿಂಬಾಲಿಸುವುದಾದರೆ, ಅಲ್ಲಿ 13ನೇ ಅಧ್ಯಾಯದ 5ನೇ ವಾಕ್ಯದ ನಾವು ಓದಿದ್ರೆ ಅಲ್ಲಿ ಕೋರಿಂತ ಪತ್ರಿಕೆ ಅದು ಏನು ಕಾಣುತ್ತೆ ಅಂದ್ರೆ ಆ ಸ್ವಭಾವಗಳು ಅಥವಾ ಆ ಫಲಗಳು ಕಾಣಬರ್ತದೆ. ಇದು ಒಂದು ಪವಿತ್ರಾತ್ಮನ ಫಲ. ಎರಡನೇದಾಗಿ ನಾವು ನೋಡ್ತೇವೆ, ಅದು ಅಪೊಸ್ತಲ ಕಾರ್ಯ 13:9 ಮತ್ತು 10ನೇ ವಚನವನ್ನು ಓದಿ. 13. ಆಗ ಸೌಲನು, ಇವನು ಪೌಲನೆಂಬುದಾಗಿಯೂ ಕರೆಯಲ್ಪಟ್ಟವನು, ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ನೋಡಿ, ಇಲ್ಲಿ 13ನೇದೇ 1-2ರಲ್ಲಿ ನೋಡುವಾಗ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಈಗ ಪವಿತ್ರಾತ್ಮನು ಬಾರ್ನಮ ಮತ್ತು ಪೌಲನನ್ನು ಪ್ರತ್ಯೇಕಿಸಿರಿ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಆದ್ರಿಂದ ಪವಿತ್ರಾತ್ಮನೇ ಅವನನ್ನು ಆರಿಸಿದ್ದರಿಂದ ಪವಿತ್ರಾತ್ಮನೇ ಅವನನ್ನು ನಡೆಸಲು ಶಕ್ತನಾಗಿದ್ದಾನೆ. ಆದ್ರಿಂದ ಈಗ ಒಂದು ಸಂದರ್ಭದಲ್ಲಿ ಅವನಿಗೊಂದು ಇಂಥ ಒಂದು ವ್ಯಕ್ತಿಯನ್ನು ಭೇಟಿಯಾಗುವ ಪರಿಸ್ಥಿತಿ ಬಂತು. ಅವನು ಸುವಾರ್ತೆ ಕೊಡ್ತಾ ಇದ್ದಾನೆ, ಅಲ್ಲೊಬ್ಬ ಸುಳ್ಳಾದವನು, ಸೈತಾನನ ಸಂಪೂರ್ಣ ನಿಯಂತ್ರಣದಲ್ಲಿದ್ದವನು ಇವನ ಸುವಾರ್ತೆಗೆ ಅಡ್ಡಿ ಮಾಡ್ತಾ ಇದ್ದಾನೆ. ಕೊನೆಗೆ ಇವನು ನೋಡಿ ಹೇಳ್ತಾನೆ, ಪವಿತ್ರಾತ್ಮ ಭರಿತನಾಗಿದ್ದಾನೆ. ಈಗ ಪವಿತ್ರಾತ್ಮ ಭರಿತನಾಗಿರುವ ಆ ಸಂದರ್ಭದಲ್ಲಿ ಆಗುವಂಥದ್ದು ನೋಡಿ. ಅಲ್ಲಿ ಪ್ರಾರ್ಥನೆ ಯಾವಾಗ ಮಾಡಿದ್ದಾರೆ? ಮೊದಲೇ ಮಾಡಿದ್ದಾರೆ. ನನ್ನ ಸೇವೆಗೆ ಕರ್ತನೆ ನೀವು ಬಲವನ್ನು ಸಹಾಯವನ್ನು ನೀಡಿ ಅಂತ, ಆ ಬಲವನ್ನು ನೀಡಿ ಎಂಬುದಾಗಿ. ಆ ಬಲವನ್ನು ನೀಡಿದ್ದರಿಂದ ಆ ಸಂದರ್ಭ ಬರುವಾಗ ಇಲ್ಲಿ ಪವಿತ್ರಾತ್ಮ ಭರಿತರು ಅಲ್ಲಿ ಆಗುವಂಥದ್ದು. ಪವಿತ್ರಾತ್ಮನು ಬಲವನ್ನು ನೀಡುವುದು ಯಾಕೆ? ನಾವು ಜಗಳಾಡ್ಲಿಕ್ಕೆ ಅಲ್ಲ. ಮನೆಯಲ್ಲಿ ನಾವು ಜಗಳಾಡುವುದರಿಂದ ಪವಿತ್ರಾತ್ಮ ಇದ್ದಾನೆ ಅಂತ ಅಲ್ಲ. ಎಷ್ಟು ಮಂದಿ
ಅನ್ಯ ಭಾಷೆ ಮಾತಾಡಿದ್ದೀರಿ, ಈಗ ಲೋಕದಲ್ಲಿ ಒಂದು ಮಾಡ್ತಾ ಇದ್ದಾರಲ್ಲ ಆ ಟೈಪಿನದ್ದು ಮಾಡಿದ್ದು ಅನುಭವ ಉಂಟಾ? ನೋಡಿ, ರಾಯ್ ಅವರು ಮಾಡಿದ್ದಾರೆ, ಕೆಲವರು ಮಾಡಿದ್ದಾರೆ. ನಮ್ಮ ಧನರಾಜ್ ಕೂಡ ಮಾಡಿದ್ದಾನೆ. ಚಿಕ್ಕ ವಯಸ್ಸಿರುವಾಗ ಅವರ ತಾಯಿ ಹೇಳ್ತಾ ಇದ್ರು, ಅನ್ಯ ಭಾಷೆ ಬಾತಿರುವೆ. ಹಾಗೆ ಇದು ಪವಿತ್ರಾತ್ಮನ ಬಲ ಅಲ್ಲ ಅದು. ಅದರಿಂದ ನಾವು, ದೇವರ ವಾಕ್ಯ ಹೇಳ್ತದೆ, ನೀವು ಆತ್ಮಗಳನ್ನು ಪರೀಕ್ಷಿಸಿರಿ. ಹಾಗಿರುವಾಗ ಪವಿತ್ರಾತ್ಮ ಭರಿತರಾಗಬೇಕಾದ್ರೆ ನಾವು ಒಂದು ಸ್ಪಷ್ಟವಾಗಿ ತಿಳಿಯಬೇಕಾದ ವಿಷಯ, ಪವಿತ್ರಾತ್ಮನು ಹೇಗೆ ಬರ್ತಾರೆಂದು ವಿಷಯ ನಮಗೆ ಗೊತ್ತು. ಪವಿತ್ರಾತ್ಮ ಭರಿತರಾಗಬೇಕಾದ್ರೆ ಪವಿತ್ರಾತ್ಮನ ಮೂಲಕ ಕೊಡಲ್ಪಟ್ಟ ವಾಕ್ಯವನ್ನು ನಾವು ಕೈಗೊಳ್ಳುವರ್ಬೇಕು. ಅದರ ಪ್ರಕಾರ ನಡೀತಾ ಹೋದ್ರೆ ಅಲ್ಲಿ ಪವಿತ್ರಾತ್ಮನು ಕೂಡ ನಮಗೆ ಹೋಗುವ ಕೆಲಸದಲ್ಲೆಲ್ಲ ಸಹಾಯ ಮಾಡ್ತಾ ಇರ್ತಾರೆ. ನಾವೇನ್ ಮಾಡ್ತೇವೆ, ಅವರನ್ನು ದುಃಖಿಸುವಂತ ವಿಷಯ, ಅವರಿಗೆ ವಿರೋಧವಾಗಿ ನಡ್ಕೊಳ್ಳುವ ವಿಷಯ ಎಲ್ಲ ನಾವು ಮಾಡುವುದರಿಂದ ನಮಗೆ ಪವಿತ್ರಾತ್ಮನ ಆ ಸಮಯ ಸಹಾಯ ಮಾಡುವುದಿಲ್ಲ. ಅದರಿಂದ ನಮಗೆ ಸೋಲುಗಳು, ದುಃಖಗಳು, ಈ ಹಿಂಸೆಗಳು ಎಲ್ಲ ಇರುವಂಥದ್ದು. ಅದರಿಂದ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾದ ವಿಷಯ. ಕೆಲವು ಸಾರಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಬ್ಬ ಮಾದರಿ ಆಗಿರಬೇಕಾದವನು ಪವಿತ್ರಾತ್ಮನನ್ನು ಹಿಂಬಾಲಿಸುವುದು ಅದು ಮನೆಯಲ್ಲಿ ಕಾಣಬೇಕು. ಆಗ ಆ ಆಶೀರ್ವಾದವೇ ಕುಟುಂಬಕ್ಕೂ ಮಕ್ಕಳಿಗೆ ಬರುವಂತಹದ್ದು. ನನ್ನ ಜೀವಿತದಲ್ಲಿ ಒಂದು ಅನುಭವ ಕೂಡ ಆಗಿದೆ. ಯಾವಾಗ ನಾನು ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ನಡೀತಾ ಇದ್ನೋ ನನಗೆ ಸಮಸ್ಯೆ ಆಗಲಿಲ್ಲ, ನನ್ನ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಉಂಟು. ಅದಕ್ಕೆ ಕಾರಣ ನಾನೇ ಎಂಬುದಾಗಿ ನನಗೆ ಒಂದು ದಿವಸ ಗೊತ್ತಾಯಿತು. ನಾನು ಈ ರೀತಿ ಮಾಡೋದ್ರಿಂದ ಇವರಿಗೆ ಈ ರೀತಿ ಪ್ರಾಬ್ಲಮ್, ಸಮಸ್ಯೆ ಆಗ್ತಾ ಉಂಟು ಅಂತ. ಆವಾಗ ನನ್ನನ್ನು ಪುನಃ ನಾನು ಸರಿಪಡಿಸಿಕೊಂಡಾಗ ಅವರಿಗೆ ಒಳ್ಳೇದಾಗ್ತಾ ಬಂತು, ಆಶೀರ್ವಾದ ಹೊಂತಾ ಬಂತು. ಆವಾಗ ನನಗಿಂದು ತಿಳಿದ ಸತ್ಯ ವಿಷಯ. ಆದ್ರಿಂದ ನಾವು ಮಾದರಿಯಾಗಿರುವವರು ದೇವರಿಗೆ ಭಯಪಟ್ಟು ನಡೆಯುವುದಾಗಿದ್ದರೆ ಅಲ್ಲಿ ಆ ಆಶೀರ್ವಾದಲ್ಲಿ ಮನೆಗೆ ನಮ್ಮ ಮಕ್ಕಳಿಗೆ ಬರುವಂಥದ್ದು. ಅದು ಬಿಟ್ಟು ನಾವು ಖಾಲಿ ಮಕ್ಕಳೇ ಸರಿಯಾಗಬೇಕು, ನೀನು ಸರಿಯಾಗಬೇಕು, ನೀನು ಸರಿಯಾಗಬೇಕು, ನೀನು ಸರಿಯಾಗಬೇಕಂತಾನೆ ಕೂತ್ರೆ ಅವರಿಗೆ ಆಶೀರ್ವಾದ ಬರುವುದಿಲ್ಲ. ಆದ್ರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕೋ ಅದು ಆಗುವಂಥದ್ದು ಮುಖ್ಯ. ಅದರಿಂದ ಪವಿತ್ರಾತ್ಮನ ಬಲ ಇಲ್ಲಿ ಪೌಲನಲ್ಲಿ ಕಾಣಬಂತು. ಅವನು ಒಂದು ದೊಡ್ಡ ವಿರೋಧಿಯನ್ನು ಎದುರಿಸುವಂತ ಶಕ್ತಿ ಅವನಿಗೆ ಬಂತು. ಆ ಬಲದಿಂದ ಅವನು ಎದುರಿಸಿದ. ಇನ್ನು ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಬಲ ಈ ರೀತಿಯನ್ನು ನಾವು ನೋಡ್ತೇವೆ. ಯುದ್ಧದ ಸಮಯದಲ್ಲಿ ಪವಿತ್ರಾತ್ಮನ ಬಲ ಬಂದದ್ದು. ನಾವು ಯೆಫ್ತಾನನ ವಿಷಯ ನಮಗೆಲ್ಲರಿಗೆ ಗೊತ್ತು. ಯೆಫ್ತಾನನು, ಅದು ನ್ಯಾಯಾಧಿಪತಿ ಪುಸ್ತಕ 11ನೇ ಅಧ್ಯಾಯ ಹೇಳ್ತಾ ಉಂಟು. ಅದರಲ್ಲಿ ಯೆಫ್ತಾನನು ಒಬ್ಬ ಕೆಟ್ಟತನದಲ್ಲಿ ನಡ್ಕೊಂಡವನು, ಜೀವಿಸಿದವನು ಆಗಿದ್ದ. ಅವನು ಸೂಳೆಯಲ್ಲಿ ಹುಟ್ಟಿದ ಒಬ್ಬ ಮಗನು ಕೂಡ ಆಗಿದ. ಅವನನ್ನು ಅವನ ತಂದೆಯ ಮನೆ ಉಳಿದ ಮಕ್ಕಳು ಹೀಯಾಳಿಸಿ ಅವಮಾನ ಪಡಿಸ್ತಾ ಇದ್ರು. ನೀನಿಂಥವನು, ನೀನಿಂಥವನು, ನೀನಿಂಥವನು ಎಂಬುದಾಗಿ. ಆದ್ದರಿಂದ ನಾವಿಲ್ಲಿ ತಿಳಿಯತಕ್ಕಂಥ ಒಂದು ವಿಷಯ ಏನಂದ್ರೆ, ನೀನಿಂಥವನು, ನೀನಿಂಥವನು ಅಂತ ಅವನಿಗೆ ಕೇಳುವಾಗ ಅವನಿಗೆ ಎಷ್ಟು ನೋವಾಗುತ್ತೆ. ಒಂದು ದಿನ ಅವನು ಊರೇ ಬಿಟ್ಟು ಬೇರೆ ಊರಲ್ಲಿ ಕೆಲಸಕ್ಕೆ ಬಾರದವರನ್ನು ಇಟ್ಟುಕೊಂಡು ಅವನು ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಒಂದು ಸಣ್ಣ ಮಟ್ಟಿನ ರೌಡಿ ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಜೀವಿಸ್ತಾ ಬಂದ. ಆವಾಗ ಇಲ್ಲಿ ಅವನ ತಂದೆಯ ಮನೆ ಕಡೆ ಇರುವಂತ ಈ ಜನರಿಗೆ ಒಂದು ದೊಡ್ಡ ಹಿಂಸೆ ಆಯ್ತು. ಅನ್ಮೋನ್ಯರು ವಿರುದ್ಧವಾಗಿ ಅಲ್ಲಿ ನಡ್ಕೊಂಡ್ರು. ಆವಾಗ ಅವರನ್ನು ಎದುರಿಸುವುದಕ್ಕೆ ಇವ್ರ ಕೈಲಿ, ಯಾರ ಕೈಲಿ ಆಗ್ತಾ ಇಲ್ಲ. ಆಗ ಅವರು ಇವನ ಹತ್ರ ಬಂದ್ರು, ಸಹಾಯ ಕೇಳ್ತಾ, ನೀನೇ ನಮ್ಮ ಮನೆಗೆ ತಲೆಯಾಗಿರು, ನೀನೇ ಮುಂದೆ ನಮ್ಮನ್ನು ಆಳುವವನಾಗಿರು, ನೀನು ಬಂದು ಇದ್ದಕ್ಕೆ ಮುಂದೆ ಹೋಗುವಂತ. ಆಗ ಅವನು ಹೇಳಿದ, ನೀವು ನನ್ನನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ, ನನ್ನನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದೀರಿ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ? ಈಗ ನಾನು ಒಂದು ವೇಳೆ ಬಂದು ಜಯ ಗಳಿಸಿದ್ರೆ ನಿಮ್ಮ
ಮನೆಗೆ ನಾನು ತಂದೆ ಆಗಿರ್ತೇನೆ, ನೀವು ಒಪ್ಪಿಕೊಳ್ತೀರೋ ನನ್ನ ಅಂತ. ಅದಕ್ಕೆ ಅವರು ಕರ್ತನೇ ಸಾಕ್ಷಿ, ನಾವು ಒಪ್ಪಿಕೊಳ್ತೇವೆ ಎಂಬುದಾಗಿ ಹೇಳ್ತಾರೆ. ಆ ನಂತರ ಅವನು ಏನ್ ಮಾಡ್ದ ಗೊತ್ತಾ? ಕೊನೆ ದೇವರ ಬಳಿಗೆ ಹೋದ. ಕರ್ತನೆ, ನೀನು ಅನ್ಯೋನ್ಯರಿಗೆ ಸೋಲನ್ನುಂಟು ಮಾಡಿ ನನಗೆ ಜಯವನ್ನು ಕೊಟ್ರೆ ನಾನು ನನ್ನ ಮನೆಯಿಂದ ಬರುವಂತ ಆ ಮೊದಲನೆಯ ಬಲಿಯ ನಿನಗೆ ಅರ್ಪಿಸ್ತೇನೆ ಎಂಬುದಾಗಿ. ಹಾಗೆ ಆ ದೇವರು ಏನ್ ಮಾಡಿದ್ರು, ಅಲ್ಲಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ರು. ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ ಕೂಡಲೇ ಅವನು ಅಲ್ಲಿ ಏನಾದ ಬಲಗೊಂಡ. ಇಡೀ ಇಸ್ರೇಲಿಗೆ ಹೋಗಿ ಹೇಳ್ದ, ಬನ್ನಿ ಯುದ್ಧಕ್ಕೆ ಹೋಗೋಣ ಎಂಬುದಾಗಿ. ಎಲ್ಲರನ್ನೂ ಕರೆದ. ಆಮೇಲೆ ಒಂದು ದೊಡ್ಡ ಜಯ ಸಿಕ್ಕಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಒಂದು ದೊಡ್ಡ ಜಯ ಅಲ್ಲಿ ಸಿಕ್ಕುವಂತದ್ದು. ಆದ್ದರಿಂದ ನಾವಿಲ್ಲಿ ತಿಳಿಬೇಕಾದ ಒಂದು ವಿಷಯ ಏನು, ಪವಿತ್ರಾತ್ಮನು ಬರುವುದರ ಮೂಲಕ ಆತನು ಅವರನ್ನು ನಡೆಸಿದ್ದರ ನಿಮಿತ್ತ ಅಲ್ಲಿ ಜಯ ಗಳಿಸಿದ್ರು. ಹಾಗಾದ್ರೆ ಇವತ್ತು ನಮಗೆ ಪವಿತ್ರಾತ್ಮನನ್ನು ಯಾಕೆ ಕೊಟ್ರು? ನಾವು ಕೂಡ ಒಂದು ಜಯದ ಜೀವಿತ ಮಾಡುವುದಕ್ಕಾಗಿಯೇ. ಆದ್ರಿಂದ ನಾವು ಯಾವಾಗ ಪವಿತ್ರಾತ್ಮನನ್ನು ಅನುಸರಿಸುವುದಕ್ಕೆ ಹೋಗುವುದಿಲ್ಲವೋ ನಮಗೆ ಅಲ್ಲಿ ಆತನ ಸಹಾಯವೂ ಕೂಡ ಇರುವುದಿಲ್ಲ. ಆದ್ದರಿಂದ ನಾವು ಪವಿತ್ರಾತ್ಮ ತುಂಬಿದವರಾಗಿ ಇರಬೇಕು. ತುಂಬುವುದು ಹೇಗೆ ನೋಡಿ, ನೀವು ಮೊಬೈಲಲ್ಲಿ ನೋಡಿರೋ ಪ್ರಕಾರ ಡಗ 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 ಶೇಕ್ ಆಗ್ತಾರಲ್ಲ, ಅದು ತುಂಬುವುದಲ್ಲ. ಅಥವಾ ಇಲ್ಲಿಂದ ಅಷ್ಟು ದೂರ ಹೋಗಿ ಬೀಳ್ತಾರಲ್ಲ, ಅದು ತುಂಬುವುದಲ್ಲ. ತುಂಬುವುದಂತ ಹೇಳುವಾಗ ನಾವು ವಾಕ್ಯ ಪ್ರಕಾರ ನಡೆಯುವಾಗ ಪ್ರತಿ ಒಂದು ಹೆಜ್ಜೆಯು ಆತನಿಗೆ ಅನುಗುಣವಾಗಿ ಇಡುವುದು ನಾವು ನಮ್ಮ ಜೀವಿತದ ದಿನದಲ್ಲಿ. ಆವಾಗ ಆ ಫಲವೇ ನಮ್ಮಲ್ಲಿ ಕಾಣಬರ್ತದೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ನಾವು ಹೋಗುವಲ್ಲಿ ನಮಗೆ ಜಯ ಸಿಗುತ್ತೆ. ಇದು ಪವಿತ್ರಾತ್ಮನ ತುಂಬುವಿಕೆ ಕಾರ್ಯಗಳಲ್ಲಿ ಕಾಣುವಂಥದ್ದು. ಅದು ಬಿಟ್ಟು ಈಗ ಇಂಥದ್ದೆಲ್ಲ ಮಾಡ್ತಾರಲ್ಲ, ಅದು ಪವಿತ್ರಾತ್ಮನು ಅಲ್ಲವೇ ಅಲ್ಲ. ಅದಕ್ಕೆ ಪರಿಶೀಲಿಸಬೇಕೆಂಬುದಾಗಿ ಹೇಳಿ